ಅಲ್ಲ, ಪುನೀತ್ ರಾಜ್ಕುಮಾರ್ ಅವ್ರ ಮನೇಲೂ ಇದ್ದಾರೆ, ಯಶ್ ಅವ್ರ ಮನೇಲೂ ಹೆಣ್ಮಕ್ಳಿದ್ದಾರೆ. ಮೆಸೇಜ್ಗಳು ಅಶ್ಲೀಲವಾಗಿ ಬಹುತೇಕ ಎಲ್ರಿಗೂ ಬರುತ್ತೆ. ಅದಕ್ಕೆ ಹಿಂಗ್ ರಿಯಾಕ್ಟ್ ಮಾಡೋದು ಅವಶ್ಯಕತೆ ಇತ್ತ ಅಂತ. ರಾಜ್ಕುಮಾರ್ ಫ್ಯಾಮಿಲಿ ಅವ್ರ ಬಗ್ಗೆ ಇವಾಗ ಹೇಳಿದ್ರು ಅವರು. ಇದೇ ಯುವರಾಜ್ ಕುಮಾರ್ ಸರ್ದು ಒಂದು ಇಶ್ಯೂ ಆಯ್ತು, ಸ್ವಂತ ಹೆಂಡತಿಗೆ ಮೋಸ ಮಾಡಿ ಇನ್ನೊಬ್ರು ಜೊತೆ ಅಫೇರ್ ಇಟ್ಕೊಂಡಿದ್ದಾರೆ ಅಂತ. ಅದು ವಿತ್ ಆಡಿಯೋ ಲೀಕ್ ಆಗಿದೆ. ಸೊ ಆ ಒಂದು ಮ್ಯಾಟರ್ ನ ಏನ್ ಮಾಡ್ತಾರೆ, ಅಲ್ಲೇ ಮುಚ್ಚಾಕ್ತಾರೆ. ಬಟ್ ಫ್ಯಾನ್ಸ್ ಲೈಕ್ ಅವರು ಅಥವಾ ಅವ್ರ ಕುಟುಂಬದವರು ಯಾರ ಮೇಲೂ ಹಲ್ಲೆ ಮಾಡಿದ್ರು ಅಥವಾ ಯಾರನ್ನೋ ಕೊಲೆ ಮಾಡ್ಲಿಕ್ಕೆ ಹೋದ್ರು, ಹಿಂಗ ಆರೋಪ ಬಂದಿದೆ. ಡಿಫರೆನ್ಸ್. ನಾನು ಎರಡನ್ನೂ ನೀವು ಹೇಳ್ದಾಗೇನೆ ಪ್ರತ್ಯೇಕ ಕಾನೂನಿನ ದೃಷ್ಟಿಯಲ್ಲಿ ಅಪರಾಧ ಅಂತಲೇ ಗಮನಿಸಿ ಹೇಳ್ತಾ ಇದ್ದೀನಿ. ಬಟ್ ಅಲ್ಲಿ ಬಂದಿದ್ದು ವೈಯಕ್ತಿಕವಾದ ಸಂಸಾರಿಕ ವಿಚಾರದಲ್ಲಿ ಕಲಹ. ಬಟ್ ಹೊಡೆದ್ರು ಅಂತಾಗ್ಲಿ, ಕೈ ಮಾಡಿದ್ರು ಅಂತಾಗ್ಲಿ, ಅಟ್ಯಾಕ್ ಮಾಡಿದ್ರು ಅಂತಾಗ್ಲಿ ಬರ್ಲಿಲ್ಲ. ಡಿಫರೆನ್ಸ್ ಅಷ್ಟೇ. ಕೊಲೆ ಮಾಡ್ಬೇಕು ಅಂತಾನೆ ಬಾಸಿಗೆ ಇದ್ದಿದ್ರೆ ಎಲ್ಲೋ ಆಚೆ ಹೋಗಿ ಸುಪಾರಿ ಕೊಟ್ಟಿ ಮಾಡಿಸ್ಬೋದಿತ್ತು. ಅವ್ರಿಗೆ ಮೆಂಟಾಲಿಟಿ ಇರ್ಲಿಲ್ಲ. ಪಟ್ಟಂಗೆರೆ ಶೆಡ್ ಅವ್ರ ಮನೆ ಅಲ್ಲ, ಕರ್ದಿ ಬುದ್ಧಿವಾದ ಹೇಳಕ್ಕೆ ಅವ್ರು ಮಾಡಿದಾರ, ಅದು ನಮ್ಗೆ ಗೊತ್ತಿಲ್ಲ. ಅಲ್ಲಿ ಏನಾಗಿದೆ ಇನ್ಸಿಡೆಂಟ್ ಯಾರಿಗೂ ಕೂಡ ಗೊತ್ತಿಲ್ಲ. ಬರೀ ಲೈಕ್ ಚಾನೆಲ್ ಅಲ್ಲಿ ಇದೆ ಅಂತೆ ಕಂತೆ ಅಂತ ಮಾತ್ರ ಹೇಳ್ತಾರೆ. ಯಾರು ಸುಪ್ರೀಂ ಕೋರ್ಟ್ ಮೇಡಮ್ ಲೆವೆಲ್ ದಾಟ್ಬಿಟ್ಟಿದೆ ಇದು. ಸುಪ್ರೀಂ ಕೋರ್ಟ್ ಆಗ್ಲಿ ಹೈಕೋರ್ಟ್ ಆಗ್ಲಿ ನಾವ್ ಯಾರು ಅಪೋಸಿಟ್ ಆಗಿ ನಾವು ಮಾತಾಡಲ್ಲ. ನಾವು ಅದಕ್ಕೆ ಬದ್ವಾಗಿರ್ತೀವಿ, ನ್ಯಾಯ ಏನ್ ಕೊಡ್ತಾರೆ ಅಂತ. ನೀವು ಮಾತಾಡಲ್ಲ, ಅಪ್ರಿಶಿಯೇಟೆಡ್. ಬಟ್ ಒಂದು ಫೋಟೋ ವೈರಲ್ ಆಗುತ್ತೆ. 5 ಜನ ಲಾಯರ್ಗಳು, ಅಡ್ವೊಕೇಟ್ಗಳು ಯಾರು ಸುಪ್ರೀಂ ಕೋರ್ಟ್ ನಲ್ಲಿ ದರ್ಶನ್ ಅವರ ವಿರುದ್ಧವಾಗಿ ಸರ್ಕಾರದ ಪರವಾಗಿ ಆರ್ಗ್ಯೂ ಮಾಡಿದ್ರು, ಇದಕ್ಕೆ ಯಾರಾದ್ರೂ ಉತ್ತರ ಕೊಡ್ಬೋದು. ಆ ಲಾಯರ್ಗಳ ಫೋಟೋ ಕೆಳಗಡೆ ಬರ್ತಿರುವ ಅಶ್ಲೀಲ ಪದಗಳು, ಅದನ್ನ ನಾನು ಆನ್ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಕಾಮೆಂಟ್ಗಳು ಕೂಡ ದರ್ಶನ್ ಅವರ ಡಿಪಿ ಇರುವ ಪ್ರೊಫೈಲ್ ನಲ್ಲಿ ಡಿ ಬಾಸ್ ಫ್ಯಾನ್ಸ್ ಅಂತ ಇರುವ ಪೇಜಸ್ ಗಳಲ್ಲಿ ಬರ್ತಾ ಇದ್ರೆ, ಅಂದ್ರೆ ಇಲ್ಲಿ ಅಡ್ವೊಕೇಟ್ಗಳಿಗೂ ನಾವು ಮರ್ಯಾದೆ ಕೊಡಲ್ಲ, ಸುಪ್ರೀಂ ಕೋರ್ಟ್ಗೂ ನಾವು ಮರ್ಯಾದೆ ಕೊಡಲ್ಲ. ಬಾಸ್ ಈಸ್ ಬಾಸ್, ಬೇರೆ ಯಾರು ನಮಗ್ ಬೇಕಾಗಿಲ್ಲ. ಈ ಲೆವೆಲ್ ಆಟಿಟ್ಯೂಡ್ ಮೇಡಮ್. ಈಗ ಡಿ ಬಾಸ್ ಹಾಕಿದ ತಕ್ಷಣ ಫೋಟೋ ಅದು ಯಾರು ಬೇಕಾದ್ರೂ ಹಾಕೋಬಹುದು. ಈಗ ಯಾರು ಅಭಿಮಾನಿಗಳು ಹಾಕಿದಾರೆ ಅಂತ ಅನ್ನೋದಲ್ಲ, ಯಾರು ಬೇಕಾದ್ರೂ ಹಾಕೋಬಹುದು. ನೀವು ಹಾಕ್ಬೋದು, ನಾವು ಹಾಕ್ಬೋದು. ಈಗ ಮಾಡಿದ ತಕ್ಷಣ ಕಮೆಂಟ್ ಯಾರು ಕೆಟ್ಟ ಕಮೆಂಟ್ ಹಾಕಿದಾರೆ ಅಂದ ತಕ್ಷಣ ಅದು ಡಿ ಬಾಸ್ ಫ್ಯಾನ್ಸ್ ಹಾಕಿದಾರೆ ಅನ್ನೋದು ತಪ್ಪು. ಹೆಂಗ್ ಕಂಡಿಡಿದಪ್ಪ ಇವ್ರ ಅಭಿಮಾನಿಗಳು, ಇವರೆಲ್ಲ ಹೆಂಗ್ ಕಂಡಿಡಿ? ಮೇಡಮ್, ಈಗ ನಾವೆಲ್ಲ ಅಭಿಮಾನಿಗಳೇ. ಯಾಕೆ ನಾವ್ಯಾಕೆ ಕಮೆಂಟ್ಸ್ ಹಾಕಲ್ಲ? ಯಾಕಂದ್ರೆ ನಾವು ಎಲ್ಲ ನೋಡ್ತೀವಿ. ಅವ್ರ ಅಭಿಮಾನಿ ಆಗಿದ ತಕ್ಷಣ ಹೋಗ್ಬಿಟ್ಟು ನಾವು ಕೆಟ್ಟದಾಗೆಲ್ಲ ಮಾಡಕ್ ಹೋಗಲ್ಲ. ಯಾರು ಮಾಡಬಹುದು. ಹಂಗಾದ್ರೆ ಕೆಟ್ಟದಾಗ ಕಾಮೆಂಟ್ ಮಾಡ್ತಿರುವವರು ಈಗ ಟ್ರೋಲ್ ಪೇಜಸ್ ಇದೆ. ಓಕೆ, ಟ್ರೋಲ್ ಪೇಜಸ್ ಇದೆ. ಕೆಟ್ಟದಾಗೆ ಇದು ಮಾಡ್ತಾರೆ ಟ್ರೋಲ್. ಈಗ ಅವ್ರು ಯಾರು ಅಂತ ಕಂಡಿಡಿತೀರಾ? ಈಗ ನನ್ ಫೋಟೋನ ಹಾಕೊಂಡು ಟ್ರೋಲ್ ಮಾಡಬಹುದು ಡಿಪಿಲಿ. ಈಗ ನಾನೇ ಮಾಡಿದೀನಿ ಅಂತ ಅಲ್ಲಿ ಇದ್ ಮಾಡಕ್ಕಾಗುತ್ತಾ? ಅದೇ ತರ ಅವ್ರದ್ದು ಫೋಟೋ ಹಾಕೊಂಡು ಮಾಡಿರೋದಲ್ಲ. ಅವ್ರ ದರ್ಶನ್ ಅವ್ರ ಅಭಿಮಾನಿಗಳಲ್ಲದೆ ಹೋದ್ರೆ ಅವ್ರು ಯಾಕೆ ದರ್ಶನ್ ಫೋಟೋ ಹಾಕೊಳ್ತಾರೆ? ಏನಕ್ಕೆ ಮಾಡ್ತಾರೆ? ಅವ್ರ ಮೇಲೆ ಇರೋ ಇದು ಇರ್ತಾರೆ ಅಷ್ಟೇ ಮೇಡಮ್. ಇವಾಗ ಏನಂದ್ರೆ ಇವಾಗ ನಮ್ ಬಾಸ್ ಕಂಡ್ರೆ ಆಲ್ಮೋಸ್ಟ್ ಯಾರಿಗೂ ಆಗಲ್ಲ ಮೇಡಮ್. ಯಾರಿಗಾಗತ್ತೆ ಒಳ್ಳೆತನ ಕಂಡ್ರೆ ಯಾರಿಗಾಗತ್ತೆ? ಯಾರಿಗೂ ಆಗಲ್ಲ. ಆ ರೀತಿ ಇವಾಗ ಬೇರೆಯವರೇನೆ ಇವಾಗ ಅವ್ರಿಗೆ ಹಾಕ್ದಿರೋರು ಫೋಟೋ ಹಾಕೊಂಡು ಮಾಡಿರ್ಬೋದು. ಅದಕ್ಕೆ ಅವ್ರನ್ನ ಕಂಡಿಡಿಯಕ್ಕೆ ಸೈಗೋ ಕ್ರೈಮ್ ಇದೆ, ಎಲ್ಲ ಇದೆ, ಮತ್ತೊಂದಿದೆ. ಅವ್ರು ಹಿಡಿತಾರೆ ಮೇಡಮ್ ಅಷ್ಟೇ. ದರ್ಶನ್ ಅವರ ಅಫಿಷಿಯಲ್ ಫ್ಯಾನ್ ಪೇಜ್ ಒಂದೇ ಒಂದು ಪೋಸ್ಟ್ ಅನ್ನ ಮಾಡಿದ್ ಬಿಟ್ರೆ, ಅಂದ್ರೆ ದರ್ಶನ್ ಅವರ ಅಭಿಮಾನಿಗಳ ಸಂಘ ಯಾವ್ದು ಅಫಿಷಿಯಲ್ ಇದೆ, ನಾವಲ್ಲ ಅವರು ಅನ್ನೋದನ್ನ ಒಂದೇ ಒಂದು ಪೋಸ್ಟ್ ಮಾಡಿದನ್ನ ಬಿಟ್ರೆ, ದರ್ಶನ್ ಅವರ ಆಕ್ಚುಯಲ್ ಅಭಿಮಾನಿಗಳಾಗ್ಲಿ ದರ್ಶನ್ ಅವರಾಗ್ಲಿ ಎಲ್ಲೂ ಕ್ಲಾರಿಫಿಕೇಶನ್ ಕೊಡ್ಲೇ ಇಲ್ಲ. ಹಿಂಗೆಲ್ಲ ಕೆಟ್ಟದಾಗ ಮಾತಾಡಬೇಡಿ, ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ ಮಾಡಬೇಡಿ ಅಂತ ಹೇಳಿ ತಪ್ಪಲ್ವಾ? ದರ್ಶನ್ ಅವ್ರಿಗೆ ಆಕ್ಚುಲಿ ಫಸ್ಟ್ ಟೈಮ್ ಆಚೆ ಕಳಿಸ್ಬೇಕಾದ್ರೆ ಕೋರ್ಟ್ ಇಂದ ಇದು ಬಂದಿತ್ತು, ಆಚೆ ಎಲ್ಲೂ ಕೂಡ ನೀವು ಕಾಣಿಸ್ಕೋಬಾರ್ದು, ಮಾತಾಡಬಾರ್ದು ಅಂತ. ಆ ಕಾರಣದಿಂದ ಮೇ ಬಿ ಬಾಸ್ ಹೇಳ್ದೆ ಇರ್ಬೋದು ಫ್ಯಾನ್ಸ್ಗೆ. ಇನ್ನೂ ಒಂದು ಹೆಂಗ್ ಗೊತ್ತಾಗುತ್ತೆ ಡಿ ಬಾಸ್ ಅಭಿಮಾನಿನೇ ಮೆಸೇಜ್ ಮಾಡೋರೆ ಅಂತ ಎಕ್ಸಾಂಪಲ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ರಮ್ಯಾ ಅವರು ಕಂಪ್ಲೇಂಟ್ ಕೊಟ್ರು. ಅದ್ರಲ್ಲಿ 4 ಜನ ವ್ಯಕ್ತಿ ಪುನೀತ್ ರಾಜ್ಕುಮಾರ್ ಫ್ಯಾನ್ಸ್, ಸುದೀಪ್ ಫ್ಯಾನ್ಸ್. ಅದು ಪ್ರೂವ್ ಆಗಿದೆ. ಟಿವಿ ಚಾನಲ್ ನಮ್ ಚಾನಲ್ ಅಂತೂ ಬಂದಿಲ್ಲ. ನಾವೇ ನೋಡಿದ್ದೀವಿ. ಯಾವ ಚಾನಲ್ ಹೇಳ್ಬಿಡಿ ಮೇಡಮ್ ಹೆಸರು? ನಾವ್ ಆಕ್ಚುಲಿ ಬೇರೆ ಚಾನಲ್ಗಳ ಹೆಸರು ತಗೊಳಂಗಿಲ್ಲ, ಬಟ್ ಹೇಳಿ ಯಾವ ಚಾನಲ್ ಅಲ್ಲಿ. ಯಾಕಂದ್ರೆ ಸುಮ್ಮನೆ ಏನ್ ಹೇಳ್ತಾರೆ, ಗಾಳಿ ಗುಂಡು ಹೊಡೆದಂಗ್ ಆಗ್ಬಾರ್ದು. ಇದು ಖಂಡಿತವಾಗಿ ನಾನೇ ಟಿವಿ ಬಂದಿದ್ದ, ಟಿವಿಲ್ ಬಂದಿದ್ದ, ನ್ಯೂಸ್ ಚಾನಲ್ ಅಲ್ಲಿ ಸುದೀಪ್ ಅಭಿಮಾನಿ, ಯಶ್ ಅಭಿಮಾನಿ ಅಂತ ಹೇಳಿ, ಪುನೀತ್ ರಾಜ್ಕುಮಾರ್ ಸರ್ ಅಭಿಮಾನಿ, 3 ಜನ ನಾನೇ ನೋಡಿದೀನಿ ಕಣ್ಣಾರೆ. ಅಲ್ಲ ಅನ್ನೋದು ಪ್ರೂವ್ ಮಾಡಿದ್ರೆ ನಾವು ಮಾಡಿ ಮೇಡಮ್. ಅವ್ರು ಆಗ್ಬೋದಿತ್ತು. ಅವ್ರು ಯಾಕಂದ್ರೆ ಈಗ ಹೇಳಿ ಕಳ್ಸಿದಾರ, ಅಲ್ಲೇ ನೀವೇನು ಮಾಡ್ಬಾರ್ದು, ಆಚೆ ಹೋಗ್ಬಾರ್ದು, ಅಲ್ಲಿ ಹೋಗ್ಬಾರ್ದು, ಏನು ಮಾಡ್ಬಾರ್ದು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕ್ಬೋದಲ್ಲ. ಅವ್ರು ಮಾಡಿದ್ದಾರೆ. ಒಂದೇ ಒಂದು ಅವ್ರ ಅಭಿಮಾನಿಗಳ ಸಂಘದಿಂದ ಒಂದೇ ಒಂದು ಪೋಸ್ಟ್ ಬಂತಷ್ಟೇ. ಹೌದು, ಈಗ ಅವ್ರ ಮಿಸ್ಸಸ್ ಅವ್ರು ಮಾಡಿದ್ದಾರೆ. ಏನಂತ? ಅವ್ರ ಮಿಸ್ಸಸ್ ಮಾಡಿದ್ದಾರೆ ಪೋಸ್ಟ್. ಏನಂತ? ಯಾರನ್ನ ಇದ್ ಮಾಡ್ಕೊಳಕ್ ಹೋಗ್ಬೇಡಿ, ನೀವ್ ಫ್ಯಾನ್ ಸುಮ್ನೆ ಇರಿ, ಆರಾಮಾಗಿರಿ, ಬಾಸ್ ಬರ್ತಾರೆ, ನೀವೇನ್ ತಲೆ ಕೆಡ್ಸ್ಕೊಬೇಡಿ ಅಂತ. ಅರೆ ಇವ್ರು ಮಾಡಕ್ ಆಗಲ್ಲ ಮೇಡಮ್. ಇವ್ರು ಹೇಳಿ ಕಳ್ಸಿಬಿಟ್ಟಿದಾರಲ್ಲ, ನೀವೇನು ಹೋಗ್ಬಾರ್ದು, ಎಲ್ಲೂ ಹೋಗ್ಬಾರ್ದು, ಆಚೆ ಹೋಗ್ಬಾರ್ದು, ಅಲ್ಲೋಗ್ಬಾರ್ದು ಎಲ್ಲ ಹೇಳಿ ಕಳ್ಸಿದಾರೆ. ಅದಕ್ಕೆ ಅವ್ರು ಸೈಲೆಂಟ್ ಆಗಿದ್ದಾರೆ. ಅವ್ರು ನಮ್ಗೇನ್ ಅಭಿಮಾನಿಗಳಿಗೂ ಏನು ಹೇಳಿಲ್ಲ, ಅವ್ರು ಆರಾಮಾಗಿದ್ದಾರೆ. ಅವ್ರು ನಮ್ಗೇನು ಹೇಳಿಲ್ಲ, ನೀವ್ ಹಿಂಗಿರಿ ಹಂಗಿರಿ ಏನು ಹೇಳಿಲ್ಲ. ಅವ್ರು ಒಂದ್ ಮಾತು ಆಡಿಲ್ವಲ್ಲ ಎಲ್ಲೂ ಆಚೆ. ಅಂದ್ರೆ ಮೌನ ಅನ್ನೋದು ಆಯ್ತು. ಮೌನ ಅನ್ನೋದು ಎಲ್ಲಿ ತನಕ? ನನ್ನ ಅಭಿಮಾನಿಗಳು ಅಂತ ಹೆಸರಿಟ್ಕೊಂಡು, ಆಯ್ತು ನಿಮ್ ಪರವಾಗಿ ನಾನು ಮಾತನಾಡ್ತೀನಿ, ಅಭಿಮಾನಿಗಳಲ್ಲ, ಅಭಿಮಾನಿಗಳು ಅನ್ನೋ ಹೆಸರಿಟ್ಕೊಂಡು ಕೆಟ್ಟದಾಗ ಕಂಡುಕೊಂಡವ್ರಿಗೆಲ್ಲ ಮೆಸೇಜ್ ಮಾಡ್ತಿದ್ದಾರೆ ಅಂದಾಗ್ಲೂ ಕೂಡ ಮೌನವಾಗಿರುವಂತದ್ದು ಅಂತ ಕಂಪಲ್ಷನ್ ಏನಿತ್ತು ದರ್ಶನ್ ಅವರು? ಮೇಡಮ್, ಅವ್ರಿಗೆ ಗೊತ್ತು ಅವ್ರ ಫ್ಯಾನ್ಸ್ ಆತರ ಲೋ ಕ್ಲಾಸ್ ಇಳಿಯಲ್ಲ ಅಂತ ಗೊತ್ತು. ಅವ್ರ ಫ್ಯಾನ್ಸ್ ಅಲ್ಲ. ಹೌದು,
ಅಂತೆ ಬಿಟ್ರೆ ಅವ್ರ ಫ್ಯಾನ್ಸ್ ಲೋ ಕ್ಲಾಸ್ ಕಿಳಿಯಲ್ಲ ಅಂತ ಅವ್ರಿಗೆ ಗೊತ್ತು. ಅವ್ರು ಏನಕ್ಕೆ ಬಂದು ಕಮೆಂಟ್ ಮಾಡ್ತಾರೆ? ಈ ಅಮ್ಮ ಅಕ್ಕ ಪದಗಳನ್ನ ಬಳಕೆ ಮಾಡಿ ಬೈಯೋರ್ ಹಾಗಾದ್ರೆ ದರ್ಶನ್ ಅವ್ರ ಅಭಿಮಾನಿ ಅಲ್ವೇ ಅಲ್ಲ. ಅಲ್ಲ ಮೇಡಮ್. ದರ್ಶನ್ ಅವ್ರ ಆ ರೀತಿ ಮಾತಾಡಿದ್ರೆ ದರ್ಶನ್ ಮೇಡಮ್ ಅವ್ರ ವೈಯಕ್ತಿಕ ಮೇಡಮ್ ಎಂತವ್ರಿಗೂ ಗಂಡ್ಸ್ಕಂದ್ಮೇಲೆ ಒಂದು ಕೋಪ ಬಂದೇ ಬರುತ್ತೆ ಮೇಡಮ್. ಹೌದಾ ಸರ್? ನಿಮ್ಗೂ ಬರುತ್ತಾ ಸರ್? ಒಂದು ಕ್ಷಣದಲ್ಲಿ ನಿಮ್ಗೂ ಬರುತ್ತೆ ಬರುತ್ತಾ ಮೇಡಮ್. ಸರ್? ನಿಮ್ಗೂ ಬರುತ್ತಾ? ನಿಮ್ಗೂ ನಮಗೂ ಬರುತ್ತಾ? ಬರುತ್ತೆ. ಕಂಡವ್ರ ಹೆಣ್ಮಕ್ಳನ್ನ, ಮಾಧ್ಯಮದವ್ರನ್ನ, ಲಾಯರ್ಗಳನ್ನ, ಜಡ್ಜ್ಗಳನ್ನ ಅಮ್ಮ ಅಕ್ಕ ಅಂತ ಬೈಯೋ ಕೋಪ ನಿಮಗ್ ಬರುತ್ತಾ? ಯಾರು ಬೈದಿದ್ದಾರೆ ಮೇಡಮ್? ಅಮ್ಮ ದರ್ಶನ್ ಅವರೇ ಬೈದಿದ್ದಾರೆ. ದರ್ಶನ್ ಅವರೇ ಬೈದಿದ್ದಾರೆ 101% ಸರ್. ಮೇಡಮ್. ಅದು ಅವ್ರ ವಾಯ್ಸ್ ತುಂಬಾ ಪಾಪ್ಯುಲರ್. ಒಂದ್ ನಿಮಿಷ ತುಂಬಾ ಪಾಪ್ಯುಲರ್. ನಾವು ಬಳಕೆ ಮಾಡಿದ್ರೆ ನಾವು ಟ್ರೋಲ್ ಆಗ್ತೀವಿ. ಐ ಡೋಂಟ್ ಕೇರ್. ಏನ್ರಿ ಮೀಡಿಯಾ, ಒಂದ್ ನಿಮಿಷ, ಏನ್ರಿ ಮೀಡಿಯಾ ಕೇಳಿಸ್ಕೊಳ್ಳಿ ಸರ್, ಪೂರ್ತಿ ಕೇಳಿಸ್ಕೊಳ್ಳಿ. ಏನ್ರಿ ಮೀಡಿಯಾ ಅನ್ನೋ ಆಡಿಯೋ ಕ್ಲಿಪ್ಪಿಂಗ್ ಅಲ್ಲಿ ಮೀಡಿಯಾದವ್ರನ್ನ ಎಂತೆಂತ ಪದದಲ್ಲಿ ಬೈದಿದ್ರು, ಅದು ದರ್ಶನ್ ಅವ್ರ ಅಲ್ವಾ? ಮೇಡಮ್ ಅಲ್ಲ ಮೇಡಮ್, ನಾವು ವಾದಿಸ್ತೀವಿ. ಯಾಕೆ ಗೊತ್ತಾ, ಇವಾಗ ಇದ್ರ ಜನರೇಷನ್ ಅಲ್ಲಿ ಇಲ್ಲಿ ಕೇಳಿ ಮೇಡಮ್, ಇವಾಗ ಜನರೇಷನ್ ಅಲ್ಲಿ ಎಂತೆಂತ ವಾಯ್ಸ್ ನ ಮಿಮಿಕ್ರಿ ಮಾಡ್ತಾರೆ. ಮಾಡಿರ್ಬೋದು ಯಾರೋ ಒಬ್ರು. ಅಂದ್ರೆ ನೀವ್ ಯಾಕ್ರಿ ಫೇಕ್ ದರ್ಶನ್ ವಾಯ್ಸ್ ಅನ್ನ ನೀವ್ ಇಟ್ಕೊಂಡ್ಬಿಟ್ಟು, ಅಂದ್ರೆ ದರ್ಶನ್ ಅವ್ರ ಅಭಿಮಾನಿಗಳು ಇಟ್ಕೊಂಡ್ಬಿಟ್ಟು ಪದೇ ಪದೇ ಏನ್ರಿ ಮೀಡಿಯಾ ಯಾಕೆ ಹೇಳ್ತೀರಾ? ದರ್ಶನ್ ಅವ್ರ ಅಭಿಮಾನಿಗಳು ಮಾಡಲ್ಲ ಮೇಡಮ್, ಇವಾಗ ಅದನ್ನ ಹೇಳ್ತಾರೆ. ಅವ್ರು ಮಾಡ್ತಾ ಇಲ್ಲ. ದರ್ಶನ್ ಅಭಿಮಾನಿನೇ ಅಲ್ಲ ಅವರು. ಅವರಲ್ಲ. ಇದಕ್ಕೆ ಈ ಕಡೆಯವ್ರು ಒಪ್ತಾರಾ? ಈ ಕಡೆಯವ್ರು ಒಪ್ತಾರಾ? ಬಂದೆ ದರ್ಶನ್ ಅವ್ರ ಅಲ್ವಂತೆ, ದರ್ಶನ್ ಅವ್ರ ಬೈಯಲ್ವಂತೆ, ದರ್ಶನ್ ಅವ್ರ ಅಭಿಮಾನಿಗಳು ಕೆಟ್ಟ ಪದ ಬಳಕೆ ಮಾಡಲ್ವಂತೆ. ಮೇಡಮ್, ನಾನು ದರ್ಶನ್ ಅವರ ಅಭಿಮಾನಿಗಳಿಗೆ ನನ್ನ ಒಂದು ಕಿವಿ ಮಾತು ಹೇಳಲಿಕ್ಕೆ ಬಯಸ್ತೀನಿ. ಅಂಧಾಭಿಮಾನ ಇರಬಾರ್ದು, ಅಭಿಮಾನ ಇರಲಿ. ಖಂಡಿತವಾಗ್ಲೂ ಒಬ್ಬ ಮಹಿಳೆಯರ ಬಗ್ಗೆ ಕೆಟ್ಟದಾಗ ಮಾತಾಡುವಂಥದ್ದು, ಆಮೇಲೆ ಯಾವುದೋ ಒಂದು ಕಮೆಂಟ್ಸ್ಗೆ ಒಂದು ಮರ್ಡರ್ ಮಾಡುವಂಥದ್ದು, ಇದೆಲ್ಲ ಕೂಡ ಯಾರು ಕೂಡ ಸಹಿಸುವಂತದ್ದಲ್ಲ. ಕಾನೂನು ಎಲ್ರಿಗೂ ಕೂಡ ದೊಡ್ಡದು. ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ. ಕಾನೂನು ಏನ್ ಹೇಳ್ತದೆ, ತಪ್ಪು ಮಾಡಾಗಿದೆ, ಕಾನೂನು ಏನ್ ಹೇಳ್ತದೆ ಅದಕ್ಕೆಲ್ಲರೂ ಕೂಡ ತಲೆಬಾಗ್ಬೇಕು. ಅಭಿಮಾನಿಗಳು ಈಗ ಹೇಳ್ದಂಗೆ, ನಮ್ಮ ಸ್ನೇಹಿತರು ಹೇಳ್ದಾಗೆ, ಕೆಲವರು ಅಭಿಮಾನಿಗಳೇ ಮಾತಾಡ್ತಾರೆ, ಕೆಲವರು ಅಭಿಮಾನಿಗಳ ಹೆಸರಿನಲ್ಲಿ ಬೇರೆಯವರು ಕೂಡ ಮಾಡಬಹುದು. ಇದಕ್ಕೆ ಅದನ್ನ ಕಂಟ್ರೋಲ್ ಮಾಡಬೇಕಾಗಿರೋ ರೆಸ್ಪಾನ್ಸಿಬಿಲಿಟಿ ಒಬ್ಬ ನಟ. ನಾನು ದರ್ಶನ್ ಅನ್ನೋದನ್ನ ಪಕ್ಕಕ್ಕಿಟ್ಟು ಕೇಳ್ತಿದ್ದೀನಿ ಸರ್. ಎಲ್ಲೋ ಒಂದ್ ಕಡೆ ನನ್ನ ಅಭಿಮಾನಿಗಳು ನನ್ನ ಹೆಸರಿಟ್ಕೊಂಡು ಅಥವಾ ನನ್ನ ಅಭಿಮಾನಿಗಳು ಅಂತ ಹೆಸರಿಟ್ಕೊಂಡು ಈ ರೀತಿ ಕೆಟ್ಟದಾಗಿ ಬಿಹೇವ್ ಮಾಡ್ತಿದ್ದಾರೆ ಅಂದ್ರೆ ಅದನ್ನ ಕಂಟ್ರೋಲ್ ಮಾಡೋ ದಾಯಿತ್ವ, ಜವಾಬ್ದಾರಿ ಮಾಡ್ಬೇಕಿತ್ತು. ನೀವು ಹೇಳಿದ್ರಲ್ಲ, ಈಗ ನಮ್ಮ ಸ್ನೇಹಿತರು ಹೇಳಿದ್ರು ಅವ್ರೆಲ್ಲರೂ ಕೂಡ ಓಪನ್ ಆಗಿ ಬರ್ಲಿಕ್ಕಾಗ್ಲಿಲ್ಲ, ಮಾತಾಡ್ಲಿಕ್ಕಾಗ್ಲಿಲ್ಲ ಅಂತ. ಇಲ್ಲ, ಯಾಕೆ ಥೈಲ್ಯಾಂಡ್ಗೆ ಹೋಗಿ ಮೋಜು ಮಸ್ತಿ ಎಲ್ಲವೂ ಕೂಡ ಮಾಡಿದ್ದಾರೆ. ಅವೆಲ್ಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದ್ದಾವೆ. ಖಂಡಿತವಾಗ್ಲೂ ಸಾಮಾಜಿಕ ಪ್ರಜ್ಞೆಯನ್ನ ಇಟ್ಕೊಂಡು ಅವರ ಫ್ಯಾನ್ಸ್ಗಾಗ್ಲಿ, ಸಾರ್ವಜನಿಕರಿಗಾಗ್ಲಿ, ಅವ್ರ ಸಿನಿಮಾ ನೋಡೋ ಎಲ್ರಿಗೂ ಕೂಡ ಒಂದು ಮೆಸೇಜ್ ಕೊಡಬೇಕಾಗಿತ್ತು. ಯಾರು ಕೂಡ ನಾನು ಕಷ್ಟ ಕಾಲದಲ್ಲಿದ್ದೀನಿ, ಈ ಸಂದರ್ಭದಲ್ಲಿ ನಮ್ಗೆ ಏನ್ ಪ್ರಾರ್ಥನೆ ಮಾಡಿ, ಅಭಿಮಾನಿಗಳು ಯಾವ್ದು ದೇವ್ರ ಪ್ರಾರ್ಥನೆ ಮಾಡೋದೋ, ಬ್ಲೆಸ್ ಮಾಡೋದೋ, ಇಲ್ಲ ಬೇಗ ಬರ್ಲಿ ನಮ್ಮ ಯಾರು ನಮ್ಮ ಹೀರೋ, ನಮ್ಮ ಬಾಸ್ ಅಂತಕ್ಕಂಥದ್ದು ಇರ್ಲಿ. ಆದ್ರೆ ಅದನ್ನ ಬೇರೆ ರೀತಿ ಯಾರು ಕೂಡ ಈ ನಾಗರಿಕ ಸಮಾಜದಲ್ಲಿ ಪ್ರಶ್ನೆ ಮಾಡಂಗೆ ಇಲ್ವಾ? ಅವಾಗ ಅವ್ರು ಹೇಳಿದ್ರು ಆರೋಪಿ ಅಪರಾಧಿ ಅಲ್ಲ ಅಂತ. ಓಕೆ, ಅವರ ಆರೋಪಿನೇ ಆಗಿರ್ಲಿ, ಬಟ್ ಹೈಕೋರ್ಟ್ ಆರ್ಡರ್ ಬಂದು ಜೈಲಲ್ಲಿ ಇದ್ದಾಗ ಬೇರೆ ರೌಡಿ ಶೀಟರ್ಗಳ ಜೊತೆ ಕೂತ್ಕೊಂಡು ಸಿಗರೇಟ್ ಇಟ್ಕೊಂಡಿರೋ ಫೋಟೋ ಕ್ಲಿಪ್ಪಿಂಗ್ಸ್ ಕೂಡ ಆಚೆ ಬಂದಿತ್ತು. ಅವ್ರ ಅಪರಾಧಿ ಅಲ್ಲ, ನಮ್ಗೆ ಅದು ಗೊತ್ತಿಲ್ಲ ಇನ್ನು. ಆಯ್ತು, ನೀವ್ ಹೇಳಿದಾಗ ಒಪ್ಕೋತೀನಿ, ಆರೋಪಿ ಅಲ್ವಾ? ಆರೋಪಿ ಆಗಿದ್ರು ಕೂಡ ಕಾನೂನಿನ ಪ್ರಕಾರ ಅವ್ರು ಇರೋದೇ ಜೈಲಲ್ಲಿ ಇದ್ಕೊಂಡು ಆ ಕೆಲಸ ಮಾಡೋ ಸರಿನಾ ತಪ್ಪ? ಜೊತೆಗೆ ಅವರು ಹೈಕೋರ್ಟ್ ಇಂದ ಆಚೆ ಬೇಲ್ಗೆ ಅಪ್ಲೈ ಮಾಡಿದಾಗ ಅವ್ರು ಹೇಳಿದ್ರು ನಂಗೆ ಬೆನ್ ಆಪರೇಷನ್ ಇದೆ, ಬಂದು ರೆಡಿ ಮಾಡಿಸ್ಕೋಬೇಕು ಅಂತ. ಆಚೆ ಬಂದು ಅವ್ರು ಏನ್ ಮಾಡಿದ್ರು? ಆಪರೇಷನ್ ಮಾಡಿಸ್ಕೊಂಡ್ರ? ಇಲ್ಲ. ಅಲ್ಲಿವರೆಗೂ ಕುಂತಾ ಇದ್ದಂತ ವ್ಯಕ್ತಿನ ಅವ್ರು ತಪ್ಪು, ಸುಳ್ಳು, ನಾಟಕ, ಮೋಸ ಅಂತ ಹೇಳ್ತಿಲ್ಲ. ನಾನು ನೋಡಿದ್ದೀನಿ, ಹೇಳ್ತಾ ಇದೀನಿ. ಆಚೆ ಬಂದ್ಮೇಲೆ ಅವ್ರು ಏನ್ ಮಾಡಿದ್ರು? ಆಪರೇಷನ್ ಮಾಡಿಸ್ಕೊಂಡ್ರ? ಇಲ್ಲ. ಹಾಸ್ಪಿಟಲ್ 1-2 ದಿನ ಟ್ರೀಟ್ಮೆಂಟ್ ತಗೊಂಡ್ರು. ಅದಾದ ನಂತರ ಥೈಲ್ಯಾಂಡ್ ಎಂಜಾಯ್ಮೆಂಟ್ ಮಾಡಿದ್ರು, ಮೋಜು ಮಸ್ತಿ ಮಾಡಿದ್ರು, ಎಲ್ಲಾ ಕಡೆ ಖುಷಿಯಾಗಿ ಇದ್ರಲ್ವಾ? ಇದು ನಾವು ಅಭಿಮಾನಿಗಳು ಏನ್ ತಗೋಬೇಕು? ನಮ್ಮಂತ ಯೂತ್ಸ್ ಸಂಗೊಳ್ಳಿ ರಾಯಣ್ಣ ಫಿಲಂ, ಕುರುಕ್ಷೇತ್ರ ಫಿಲಂ, ಆ ಫಿಲಂ ನೋಡಿ ಅವ್ರ ತರ ಆಗ್ಬೇಕು, ಒಂದು ಇನ್ಸ್ಪಿರೇಷನ್ ಇಟ್ಕೋಬೇಕು. ಅದೇ ವ್ಯಕ್ತಿ ಈ ತರ ಮಾಡ್ರೆ ಅದೇ ನಮ್ಮ ಫ್ಯಾನ್ಸ್ ಅಥವಾ ನಮ್ಮಂತ ಯೂತ್ಸ್ ನಾವ್ ಏನ್ ಕಲಿಬೇಕು, ಏನ್ ನೋಡೋದನ್ನ ಅಳವಡಿಸ್ಕೋಬೇಕು ನಾವು. ದರ್ಶನ್ ಅವ್ರ ಅಭಿಮಾನಿಗಳು ಅಲ್ವಂತೆ. ಖಂಡಿತವಾಗಿ ಹೌದು. ಕೆಟ್ಟದಾಗ ಮಾಡ್ತಾ ಇರೋರು ಎಲ್ಲರೂ ಕೂಡ ದರ್ಶನ್ ಅವರ ಅಭಿಮಾನಿಗಳು. ಇನ್ನು ಮಿಕ್ಕದವರೆಲ್ಲರೂ ಕೂಡ ಬಹಳ ಸತ್ಯವಂತರು, ಬಹಳ ಪ್ರಾಮಾಣಿಕರು ಅನ್ನೋ ತರದಲ್ಲಿ ತಾವು ಹೇಳ್ತಾ ಇದ್ದೀರಿ. ದರ್ಶನ್ ಅವರ ಅಭಿಮಾನಿಗಳು ಮಾತ್ರ ಈ ತರ ಮಾಡ್ತಾರೆ, ದರ್ಶನ್ ಅವರ ಅಭಿಮಾನಿಗಳು ಮಾತ್ರ ಕೆಟ್ಟದಾಗ ಬಿಂಬಿಸ್ತಾರೆ. ಹೆಣ್ಣು ಮಕ್ಕಳ ನಿಂದನೆಗಾಗಿ ಯಾರೇ ಮಾಡಿದ್ರು ಕೂಡ ತಪ್ಪು, ಅದನ್ನ ದರ್ಶನ್ ಅವರ ಅಭಿಮಾನಿ